ನೋಡಿ, ಬಳ್ಳಾರಿ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ನಟ ದರ್ಶನ್ ವಿಸಿಟ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಬೆನ್ನು ಹಿಡ್ಕೊಂಡೇ ಬಂದಿದ್ದಾರೆ. ಒಂದು ಬ್ಯಾಗ್ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ. ಸೊ ಬೆನ್ನೋವು ಸಮಸ್ಯೆಯಿಂದ ಆಪರೇಷನ್ ಆಗಬೇಕು ಅಂತ ಈ ಜೈಲಿಂದ ಮಧ್ಯಂತರ ಬೇಲನ್ನು ಪಡ್ಕೊಂಡು BJS ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರು. ಆಪರೇಷನ್ ಆಗಬೇಕಂತ, ಆದರೆ ಆಪರೇಷನ್ ಆಗಲಿಲ್ಲ. ಜೊತೆಗೆ ರೆಗ್ಯುಲರ್ ಬೇಲ್ಗೋಸ್ಕರ ಒದ್ದಾಡಿದ್ರು. ರೆಗ್ಯುಲರ್ ಬೇಲ್ ಸಿಕ್ಕೇ ಬಿಡ್ತು. ಆದರೆ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಈ ಒಂದು ಹಾಸ್ಪಿಟಲ್ನಿಂದ. ಸದ್ಯ ಈ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿರುವಂಥದ್ದು. ಹಾಸ್ಪಿಟ್ಲಿಗೆ ಯಾರು ಬಂದರು, ಯಾರು ಕರ್ಕೊಂಡು ಹೋದರು, ಕೊನೆಗೇನಾಯಿತು, ಸೀದಾ ನಟ ದರ್ಶನ್ ಅವರು ಪವಿತ್ರ ಇರುವಂತಹ ಗುಡಿಗೆ ಹೋಗಲಿಲ್ಲ ಅಥವಾ ಮತ್ತೊಂದು ದರ್ಶನ್ ಅವರ ಮನೆಗೆ ಹೋಗಿಲ್ಲ. ಸೀದಾ ತನ್ನ ಪತ್ನಿ ವಿಜಯಲಕ್ಷ್ಮಿ ಇರುವಂಥ ಅಪಾರ್ಟ್ಮೆಂಟಿಗೆ ಹೋಗಿದ್ದಾರೆ. ಬನ್ನಿ, ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡ್ಕೊಂಡು ಬರೋಣ. BJS ಆಸ್ಪತ್ರೆಯಿಂದ ಕೊಲೆ ಆರೋಪಿ ಡಿಸ್ಚಾರ್ಜ್. ಕುಂಟುತ್ತಲೆ ಆಸ್ಪತ್ರೆಯಿಂದ ಹೊರಬಂದ ಆರೋಪಿ. ಬೆಂಬಿಡದ ಬೆನ್ನು ನೋವು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕಾಡಿದ್ದ ಬೆನ್ನು ಬೇನೆ ನಿವಾರಿಸಿಕೊಳ್ಳಲು BJS ಆಸ್ಪತ್ರೆ ಸೇರಿದ್ರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 48 ದಿನಗಳ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಪುತ್ರ ವಿನೀಶ್ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಲೆ ದಾಸ ಕಾರು ಹತ್ತಿದ್ರು. BJS ಆಸ್ಪತ್ರೆಯಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನೊಂದಿಗೆ ದರ್ಶನ್ ಹೊರಬಂದ್ರು. ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಬಂದ್ರು. ಯಾವಾಗ ದರ್ಶನ್ ವಿಜಯಲಕ್ಷ್ಮಿ ಮನೆಗೆ ಬರ್ತಾರೋ ಅಂತ ವಿಷಯ ತಿಳಿತು ಅಭಿಮಾನಿಗಳು ಅಪಾರ್ಟ್ಮೆಂಟ್ ಮುಂಭಾಗ ಸೇರಿದ್ರು. ಬೆನ್ನು ನೋವಿನಿಂದ ಬಳಲ್ತಾ ಇದ್ದ ದಾಸ ಅಕ್ಟೋಬರ್ 31ರಿಂದ BJS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ರು. ಹೇಗಾದ್ರೂ ಮಾಡಿ ಆಪರೇಷನ್ ಮಾಡಿಸಿಕೊಳ್ಳಬೇಕು ಅಂತ ಆಸ್ಪತ್ರೆ ಸೇರಿದ್ರು. ಸರ್ಜರಿ ಮಾತ್ರ ನಡೆದೇ ಇಲ್ಲ. ಹೈ BP ಇರೋ ಕಾರಣ ವೈದ್ಯರು ಆಪರೇಷನ್ಗೆ ಹಿಂದೇಟು ಹಾಕಿದ್ರು. ಇತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಸರ್ಜರಿಗೆ ಸಮ್ಮತಿ ನೀಡಿರಲಿಲ್ಲ. ಒಟ್ನಲ್ಲಿ ಆಪರೇಷನ್ ಆಗದೆ ದರ್ಶನ್ ಮನೆಗೆ ತೆರಳಿದ್ದಾರೆ. ಪತಿ ದರ್ಶನ್ಗೆ ಮನೆಯಲ್ಲೇ ಎಲ್ಲ ಚಿಕಿತ್ಸೆ ನೀಡಲು ವಿಜಯಲಕ್ಷ್ಮಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆನ್ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರುವಂತ ಇದೇ ನಟ ದರ್ಶನ್ ಅಂತೂ ಇಂತೂ ಈಗ ಹಾಸ್ಪಿಟಲ್ನಿಂದ ಆಪರೇಷನ್ ಆಗದೆ ಡಿಸ್ಚಾರ್ಜ್ ಆಗಿದ್ದಾರೆ. ಹಾಗಾದ್ರೆ ವೈದ್ಯರು ಹೇಳಿದ್ದೇನು? ಬಳ್ಳಾರಿ ಜೈಲಲ್ಲಿ ಬೆನ್ನೋವಿನಿಂದ ಬಳಲ್ತಾ ಇದ್ದಿದ್ರು ದರ್ಶನ್ಗೆ ಕೂಡಲೇ ಸರ್ಜರಿ ಅವಶ್ಯಕತೆ ಇದೆ, ಇಲ್ಲ ಅಂದ್ರೆ ಲಕ್ವ ಹೊಡೆಯುತ್ತೆ ಅಂತ ವೈದ್ಯರು ಹೇಳಿದ್ರು. ದರ್ಶನ್ಗೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ತಾ ಇಲ್ಲ. ಇದರಿಂದ ಅವರ ಕಿಡ್ನಿಗೂ ಸಮಸ್ಯೆ ಆಗಬಹುದು. ತಕ್ಷಣ ಸರ್ಜರಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತ ವೈದ್ಯರು ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಿದರು. ಅದೇ ರಿಪೋರ್ಟನ್ನು ಕೂಡ ಹೈಕೋರ್ಟ್ಗೂ ಕೂಡ ದರ್ಶನ್ ಪರ ವಕೀಲರಾದಂಥ ಹಿರಿಯ ವಕೀಲರು CV ನಾಗೇಶ್ ಅವರು ಕೂಡ ಸಬ್ಮಿಟ್ ಮಾಡಿದರು. ಇದಾದ ನಂತರ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ತು. ಆಪರೇಷನ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆಪರೇಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಸಮಸ್ಯೆ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವಿಸುವಂಥ ಹಕ್ಕಿದೆ. ಮನುಷ್ಯನಿಗೆ ಆತನದ್ದೇ ಆದ ಮೂಲಭೂತ ಹಕ್ಕಿದೆ. ಅದಕ್ಕೋಸ್ಕರ ಕೊಟ್ಬಿಟ್ರು. ಆರೋಗ್ಯ ಸಮಸ್ಯೆ ಹದಗೆಡೋದು ಬೇಡ ಅಂತ. ಎಸ್, ಇನ್ನೊಂದು ಅಪ್ಡೇಟ್ಸ್ ಇದು. ದರ್ಶನ್ ಡಿಸ್ಚಾರ್ಜ್ ಬಳ್ಳಾರಿ ಸೆಲ್ನಲ್ಲಿರುವಂತಹ ಸಂದರ್ಭದಲ್ಲಿ ಅನ್ಲಾಕ್ ಆಗಿದ್ದಾರೆ. ಈಗ ದರ್ಶನ್ ಸೆಲ್ನಲ್ಲಿದ್ದ ಬೆಡ್, ಚೇರ್, ಟಿವಿ ಬೇರೆಡೆ ಶಿಫ್ಟ್ ಆಯಿತು. ಹೈ ಸೆಕ್ಯೂರಿಟಿ ಸೆಲ್ ನಂಬರ್ 15ರಲ್ಲಿ ಇದ್ದಂಥ ದರ್ಶನ್ ರೆಗ್ಯುಲರ್ ಬೇಲ್ ಸಿಕ್ಕ ಹಿನ್ನೆಲೆ ಸೆಲ್ ಅನ್ಲಾಕ್ ಆಯಿತು. ದರ್ಶನ್ ವಾಪಸ್ ಬಂದೇ ಬರ್ತಾರೆ. ಈ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ, ಫಿಸಿಯೋಥೆರಪಿ ಸಾಕಂತ ಹೇಳಿದ್ರೆ ಬಳ್ಳಾರಿಯ ಬಿಮ್ಸ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಆ ಸಂದರ್ಭದಲ್ಲಿ ವಾಪಸ್ ಮತ್ತೆ ಬಳ್ಳಾರಿಗೆ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಇತ್ತು. ಆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಜೈಲ್ ಸೂಪರ್ಡೆಂಟ್ ಅವರು ಈ ದರ್ಶನ್ ಇರುವಂಥ ಹೈ ಸೆಕ್ಯೂರಿಟಿ ಸೆಲ್ಲನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ರು. ಅಲ್ಲಿ ದರ್ಶನ್ ಒದ್ದಾಡಿದ್ರಲ್ಲ ಕೋರ್ಟಲ್ಲಿ, ತನಗೊಂದು ಚೇರ್ ಬೇಕು, ಸರ್ಜಿಕಲ್ ಚೇರ್, ಇಲ್ಲ ಅಂತ ಹೇಳಿದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಬೆಳಗತ್ತು ಹೋಗೋಕ್ಕಾಗಲ್ಲ ಅಂತ. ಸೊ ಅದು ನಿಟ್ಟಿನಲ್ಲಿ ಸರ್ಜಿಕಲ್ ಚೇರ್ ಬಂತು, ಆ ನಿಟ್ಟಿನಲ್ಲಿ ಬೆಡ್ ಬಂತು, ಆಮೇಲೆ ಚೇರ್ ಎಲ್ಲವನ್ನ ತರಿಸ್ಕೊಂಡಿದ್ರು. ಅದನ್ನೆಲ್ಲವನ್ನು ಹಾಗೆ ಇಟ್ಟಿದ್ರು. ದರ್ಶನ್ ವಾಪಸ್ ಅನ್ಲಾಕ್ ಆಗ್ತಾರೆ ಅಂತ. ಆದರೆ ಈಗ ಅನ್ಲಾಕ್ ಆಗಿರುವಂಥ ಸುದ್ದಿ ತಿಳಿದ ತಕ್ಷಣ ಡಿಸ್ಚಾರ್ಜ್ ಕೂಡ ಆಗಿಬಿಟ್ಟಿದ್ರು. ಸೊ ಈಗ ಅದೆಲ್ಲವೂ ಕೂಡ ರಿಲೀಸ್ ಆಯಿತು. ಬೆಡ್ಡು, ಸರ್ಜಿಕಲ್ ಚೇರ್ ಎಲ್ಲವನ್ನು ಕೂಡ ಈಗ ಹೊರಗಾಕಿ ಸೆಲ್ ಖಾಲಿ ಆಗಿದೆ.
ಇನ್ನು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ 6 ತಿಂಗಳು ಕಳೆದಂತಹ ಬಳಿಕ ಪವಿತ್ರ ಗೌಡ ಬೇಲ್ ಮೇಲೆ ಹೊರಬಂದಿದ್ದಾಳೆ. ನಗುಮುಖದಲ್ಲೇ ಹೊರಬಂದಂತ ಇದೇ ಪವಿತ್ರ ಗೌಡ ಜೈಲಿನ ಗೇಟ್ ದಾಟ್ತಾ ಇದ್ದಂತೆ ಫುಲ್ ಖುಷಿಯಾಗಿದ್ದು ಕಂಡು ಬಂತು. ಹಾಗಾದ್ರೆ ಪ್ರಾಯಶ್ಚಿತ್ತ ಅಥವಾ ತಾನು ಮಾಡಿದ್ದು ತಪ್ಪ ಇದೆಲ್ಲ ಅರಿವಾಗಿಲ್ವಾ? ಸದ್ಯಕ್ಕೆ ಏನಾಯಿತು? ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು ಬರೋಣ. 6 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ರಿಲೀಸ್. ದೇಗುಲಕ್ಕೆ ವಿಸಿಟ್, ಪಾಪ ಕಳೆದುಕೊಂಡ್ಲ ಸುಬ್ಬಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಪವಿತ್ರ ಗೌಡ 6 ತಿಂಗಳ ಬಳಿಕ ರಿಲೀಸ್ ಆಗಿದ್ದಾಳೆ. ಜೈಲಿನ ಗೇಟ್ ಆಚೆ ಕಾಲಿಡ್ತಿದ್ದಂತೆ ಪವಿತ್ರ ಫುಲ್ ಖುಷಿಯಾಗಿದ್ದಾಳೆ. ಅಲ್ಲಿಂದ ಕಾರಲ್ಲಿ ಹೊರಟ ಪವಿತ್ರ ಹಾಗೂ ಕುಟುಂಬ ತಲಗಟ್ಟಪುರದಲ್ಲಿರುವ ಮುನೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ದೇವಸ್ಥಾನದಲ್ಲಿ ಮಡಿಸ್ನಾನ ಮಾಡಿ ದೇವರಿಗೆ ಪ್ರದಕ್ಷಿಣೆ ಹಾಕಿದ ಪವಿತ್ರ ಏನೇ ಕಷ್ಟ ಇದ್ರೂ ಬಗೆಹರಿಸಪ್ಪ ಅಂತ ಬೇಡಿಕೊಂಡ್ಲು. ಈ ವೇಳೆ ಅರ್ಚನೆ ಮಾಡಿಸುವಾಗ ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳ ಎಂದಿದ್ದಕ್ಕೆ ಪವಿತ್ರ ಹೂ ಅಂತ ಒಪ್ಪಿಗೆ ಸೂಚಿಸಿದ್ರು. ಈ ದೃಶ್ಯ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿಯಾಗಿಲ್ಲ ಅನ್ನೋದನ್ನ ಸಾರಿ ಹೇಳಿತ್ತು. ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳಿದ್ಯಾಕೆ? ಇಷ್ಟೆಲ್ಲ ಆದ ಮೇಲೂ ಪವಿತ್ರ ಗೌಡ ಕುಟುಂಬ ದರ್ಶನ್ ಜೊತೆಯಾಗಿ ನಿಲ್ಲಲಿದೆ ಅನ್ಸುತ್ತೆ. ಕಾರಣ ಪೂಜೆ ಮಾಡಿಸುವಾಗ ಪವಿತ್ರ ಗೌಡ ಸುಮ್ಮನಿದ್ದರೂ ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳಿದ್ದು ಅಚ್ಚರಿ ಮೂಡಿಸಿದೆ. ದೇವಸ್ಥಾನಕ್ಕೆ ಹೋಗಿ ಪಾಪ ವಿಮೋಚನೆ ಮಾಡಿಕೊಂಡ ಪವಿತ್ರ ತಲೆಗೆ ನೀರು, ಬಟ್ಟೆ, ಚಪ್ಪಲಿ ಬಿಟ್ಟ ಸುಬ್ಬನನ್ನ ಬಿಡಲು ಮಾತ್ರ ಮನಸ್ಸಿರಲಿಲ್ಲ. ಹೀಗಾಗಿ ಅರ್ಚನೆ ವೇಳೆ ದರ್ಶನ್ ಹೆಸರನ್ನೂ ಹೇಳಿದ್ದು. ಏನೇ ಆದರೂ ದರ್ಶನ್ನ ಬಿಡಲ್ಲ ಎಂಬ ಸಂದೇಶವನ್ನ ಈ ಮೂಲಕ ನೀಡಿದ್ದಾಳೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿನ್ನೆ ಈ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರೆಗ್ಯುಲರ್ ಬೇಲ್ ಮೇಲೆ ರಿಲೀಸ್ ಆಗ್ತಾ ಇದ್ದಂತೆ ಈಗ ದರ್ಶನ್ಗೆ ಪೀಕಲಾಟ ಶುರುವಾಗಿದೆ. ಪವಿತ್ರ ಪೂಜೆಯ ನಂತರ ದಾಸನಿಗೆ ಹೊಸ ಪೀಕಲಾಟ ಇದೆ. ಹೆಂಡತಿ ಮಗನಿಗಾಗಿ ಪವಿತ್ರಾಳಿಂದ ದರ್ಶನ್ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಹಾಗಾದ್ರೆ ದರ್ಶನ್ ಬಳಿ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಗುಡಿ ಗೋಪುರ ಕೋರ್ಟ್ಗೆ ತಿರುಗಿರುವಂತ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಪವಿತ್ರ ರಿಲೀಸ್ ಆಗ್ತಾ ಇದ್ದಂತೆ ಆಣೆ ಮಾಡಿಸ್ಕೊಂಡಿದ್ದಾರೆ ಪತ್ನಿ. ಇದು ಹೊಸತಾಗಿ ಅಲ್ಲ, ಈ ಹಿಂದೆ ಕೂಡ ಇದೇ ಆಣೆ ಮಾಡಿಸ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇರುವಂಥ ಸಂದರ್ಭದಲ್ಲಿ ಈ ಪ್ರೇಯಸ್ಗೋಸ್ಕರ ಇಷ್ಟೆಲ್ಲ ಎಡವಟ್ಟು ಮಾಡಿಕೊಂಡು ಜೈಲು ಸೇರಿದಂಥ ಸಂದರ್ಭದಲ್ಲಿ ಬೇಲೋ ಮತ್ತೊಂದು ಕಾನೂನು ಹೋರಾಟ ಮಾಡಬೇಕಾ, ಹಾಗಾದರೆ ಆಕೆಯ ಸಹವಾಸ ಮಾಡಬಾರ್ದು ಪವಿತ್ರ ಗೌಡಂದು ಅಂತ ಈ ಹಿಂದೆ ಕೂಡ ಅವರ ಮನೆ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸಾಕಷ್ಟು ಜನರ ಜೊತೆ ಕೂತ್ಕೊಂಡು ಇದೆಲ್ಲ ಚರ್ಚೆ ಆಗಿ ಒಂದು ಆಣೆ ಮಾಡಿಸ್ಕೊಂಡು ಬಂದಿದ್ರು.